यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಮಾಡ್ತಿರ್ಲಿಲ್ಲ ಅಂತಲ್ಲ ಒಂದು 3-4 ಮಂದಿ ಕಡೆಯಿಂದ ಇದು ತಗೊಳ್ರಿ ಕೊಟೇಶನ್ ತಗೊಳ್ರಿ. ಆಮೇಲೆ ಫಸ್ಟ್ ಟೆಕ್ನಿಕಲ್ ಇದ್ರಾಗ ಟೆಕ್ನಿಕಲ್ ಅವ್ರು ಏನು ಮಾಡಿ ವರ್ಕ್ ಡನ್ ಒಂದು ನೋಡ್ಕೊಳ್ರಿ. ಅವ್ರು ಏನು ಮಾಡಿದಾರೆ ಫಾಸ್ಟಿಗೂ ಎಷ್ಟು ಮಾಡಿದಾರೆ, ಎಷ್ಟು ಲೈಕ್ ಮಾಡಿದಾರೆ, ಏನೇನು ಮಾಡಿದಾರೆ ಅಂತ ತಗೊಳ್ರಿ. ಪ್ಲಸ್ ಕಾಸ್ಟಿಂಗ್ ತಗೊಳ್ರಿ. ಎರಡು ಒಂದು ಟೆಕ್ನಿಕಲ್ ಆಯಿತು, ಒಂದು ಕಾಸ್ಟಿಂಗ್ ಆಯಿತು. ಸೊ ದ್ಯಾಟ್ ಅದ 3-4 ಮಂದಿ ಪ್ರಪೋಸಲ್ಸ್ ಯಾರದಾರಲ್ಲ ಅದಾಗ ವಿ ಕ್ಯಾನ್ ಟೆಂಡರ್ ಲೇಟ್ ಆಗ್ತದ. ಮತ್ತು ಅವರ ಮತ್ತು ಅವರ ಸಬ್ ಸ್ಟ್ಯಾಂಡರ್ಡ್ ಹಾಕವ ಸಬ್ ಕಂಪ್ನಿ 4-4 ಮಂದಿಗೆ ಮಾಡಿಸಿ. ಸಪೋಸಿಂಗ್ ಎನಿಥಿಂಗ್ ಟೆಕ್ನಿಕಲಿ ಲೀಗಲಿ ಗೌರ್ಮೆಂಟ್ ಪ್ರಶ್ನೆ ಬರ್ತದಲ್ಲ, ಐ ಗೆಟ್ ಫಂಡ್ಸ್ ಫ್ರಮ್ CSR. ಡೋಂಟ್ ವರಿ, ದೇರ್ ಇಸ್ ನಥಿಂಗ್. ಇದು ಐ ಗೆಟ್ ಇಟ್. ಡೋಂಟ್ ವರಿ, ಮಾಡಿಸ್ಕೊಡಿ. ಅದನ್ನು ಮಾಡಿಬಿಡ್ರಿ. मैं बोलूँ सर, ये पानी मंडोली बेस्ट से आता है सर. उनको जयनगर, वहाँ स्पेसेस देखो सर. कुछ शडगार और तंबाकू तकरार करी बात है, वहाँ स्पेसेस देखो आगे जाको सर. तुम्हें 1 किलोमीटर है यहाँ ग्रेविटी की चौड़ा मिले. जो पानी आने की जगह ग्रेविटी गाड़ी तक नहीं लाने दिया इनको सर. इनको फोन भी जाकर 10 बार में फोन करो, ये रास्ता कर रहे हैं. हमारा कब्रस्तान है, रास्ता है तो चौड़ा करें. मैं क्या भी तकरार नहीं करा सर. हाँ, और इनको सार को मैं 10 बार फोन करूँ. ಯಾರು कंपनी सरकार सर थॉट ಇದು उनकी 2 लेआउट ಮಾಡ್ಯಾರ. ಗ್ರಾವಿಟಿ देखो सर, कितना है पानी आने मेन इंटरेस्ट पानी. ಯಾರು ಪ್ಲಾಟ್ ಅದು? ಇದು दरबार और सर दरबार का कैसा सर. कोटी गाड़ी से 60 फुट उन्होंने सर्वे करके खंबे गड़ा गए सर. वहाँ तक इन्होंने एक्सटेंशन करके चौड़ा करने के नहीं ಏನದ ಅವ್ನು ಏನು सर. क्या है मैं तुमने बोल रहा हूँ सर. ಅಲ್ಲಿ ಕಂಜಾಚನ್ ನೋಡಿ ಸರ್ ಕಾಣಿಸ್ತಾ ಇಲ್ಲಿ ತನ ಯಾರು ಮಾಡಿಲ್ಲ. ಬಂದಿರು ಸುಮ್ಮನೆ ಮಾಡಾಯ್ತೇನೆ. ಸುಮ್ಮನೆ ಯಾರು ಮಾಡೋ ಕೆಲಸ ನಾ ಮಾಡೋದು. ಹೌದು. ಇದು ಈಗ ಯಾರ್ದು ದರ್ಬಾರ್ದ ಯಾರು ಅವ ಬಗಲ್ಕೊಂಡಿರ್ತಾರಲ್ಲ ಅವ್ರು ಬಿಗ್ತಾರ ಮಾಡಿರಲ್ಲ. ನಾ ಮಾತಾಡ್ತೀನಿ ಸರ್. ಅವ್ರು ಏನ ನಾನೇ ಮಾತಾಡ್ತೀನಿ. ಅವ್ರ ಮನೆಗೆ ಹೋಗಿದ್ದೆ. ನಾನು ಬಗಲ್ಕೊಂಡು ಎಲೆಕ್ಷನ್ದಾಗ. ಹೌದು, ಕರೆಕ್ಟ್ ಅಲ್ಲ ದರ್ಬಾರ್ ಅವ್ರವ್ರೆ. ಹೋಗಿ ಅವ್ರ ಮನೆಗೆ ಹೋಗಿದ್ದೆ. ನಾ ಮಾತಾಡ್ತೀನಿ. ಅವ್ರಿಗೆ ಎಷ್ಟು ಏನು ಮಾಡ್ಬೇಕು ಅವರು ಏನು ಸರ್ ಜಾಗ ಕೊಟ್ಟು ಸಾಕು ಸರ್ ಮಾಡ್ಬೋದು ಸರ್. ಬಟ್ ಇಲ್ಲ ಗಾಡಿ ಅವ್ರೇನ್ ಜಾಗ ಕೊಡ್ತಾರ್ರಿ. ಎಸ್ ಅವರು ಕಲ್ ಮಾಡ್ಯಾರ. ಅವ್ರ ಜಾಗ ಎಷ್ಟದ ಅಷ್ಟು ಮಾಡ್ಬೇಕಾಗಿಲ್ಲ. ಯಾಕೆ ಮಾಡಿಲ್ಲ ಫಸ್ಟ್ ಸರ್ವೆ ಮಾಡಿ ನಿಂದ್ರಿ ಪಕ್ಷಿ. ಈಗ ಅವ್ರದ್ದು ಐತೆ ಇಲ್ಲ ಅಂತ ನಾವು ಕ್ರಾಸ್ ಚೆಕ್ ಮಾಡಿ. ಅವ್ರದ್ದು ASI ಪ್ರಕಾರ ಅವರು ಅಪ್ ಟು ಎಷ್ಟು ಮೀಟರ್? 100 ಮೀಟರ್. ಅವ್ರದ್ದು ಇರೋದೇ ಇಲ್ಲ. ಜೀರೋ ಡೆವಲಪ್ಮೆಂಟ್ ಸರ್. ಜೀರೋ ಡೆವಲಪ್ಮೆಂಟ್ ಇರ್ತದೆ. ಓನರ್ಶಿಪ್ ಇರ್ಬೋದು. ಓನರ್ಶಿಪ್ ಚೆಕ್ ಮಾಡ್ರಿ. ಒಂದ್ ವೇಳೆ ಓನರ್ಶಿಪ್ನು ಇರಲಿಲ್ಲ ಅಂತ ಪ್ರಶ್ನೆ ಯಾರಿಗೂ ಕೇಳೋದು. ಹೆಲ್ಪ್ ಮಾಡ್ತಾರೆ ಸರ್. ಯಾರು ಸುಮಾರು 1.5 ಕಿಲೋಮೀಟರ್ ಹೆಲ್ಪ್ ಮಾಡ್ತಾರೆ ಸರ್. ಮಾಡ್ಯಾರ. ಇದನ್ನ ಮಾತಾಡ್ತೀನಿ ನೋಡಿ. ಓನರ್ಶಿಪ್ ಅವ್ರದ್ದು ಇತ್ತಂದ್ರೆ ಹೇಳ್ರಿ ನನಗೆ ಎಕ್ಸಾಕ್ಟ್ಲಿ. ನಾನು ಮಾತಾಡ್ತೀನಿ. ಚೆಕ್ ಮಾಡಿ. ಯಾಕಂದ್ರೆ ಅವನದು ಫ್ಲೋ ಇಲ್ಲಟ್ಟೆ ಜಾಸ್ತಿ ಫ್ಲೋ ಅಲ್ಲಿ ಟಿಕೆಟ್ ಹಾಕೈತೆ ಅಂತ. ಹೌದಾ? ಎಂಟ್ರೆನ್ಸ್ಗೆ ಸರ್ ಮೇನ್ ಎಂಟ್ರೆನ್ಸ್ ನೀರು ಬರೋದು ಎಂಟ್ರೆನ್ಸ್ ಅಲ್ಲೇ 2 ತಮ್ಮನದ ಕೊಟ್ಟಿಗೆ. ಅದು ನೀರು ಎಲ್ಲ ಬಂದು ಮಾಡ್ತೀನಿ ಮತ್ತು ಸರ್ ಈಗ ಏನದ ಥಿಕ್ ಪಾಪ್ಯುಲೇಷನ್ 4,000 ಮನೆ ಚಿಲ್ಲರದ ಸರ್. ಸಣ್ಣ ಹುಡುಗರು ಬಿದ್ದಂದ್ರೆ ಯಾರು ಏನಾಗಬೇಕು? ಸೈಡ್ ಫೀಲ್ಸಿಂಗ್ ಏನೂ ಇಲ್ಲ ಸರ್. ಸೇಫ್ಟಿ ಮಾಡ್ತೀನಿ. ಸೇಫ್ಟಿ ಏನೂ ಇಲ್ಲ ಸರ್. ಅವ್ರು ಹೇಳಿದ ಮೇಲೆ ನಮ್ಮ ಎಸ್ಟಿಮೇಟ್ನಾಗ ಇಲ್ಲ ಅಂತ ಹೇಳ್ತಾರೆ. ನಿಮ್ಮ ಮುಂದೆ ಎದಕ್ಕೆ ಹೇಳಕತ್ತೀನಿ ಸರ್. ಇಲ್ಲಿ ಬಂದೀಗ ನಾ ಇಲ್ಲಿ ತನಕ ಮಾಡ್ಕೋತೆ ಬಂದೀವಿ. ಈಗ ಹೌದು ಸರ್. ನಾ ಅದಷ್ಟು ಮಂದಿ ನಾ ಫೇಸ್ಬುಕ್ನಾಗ ನೋಡಿ ಬಂದೀನಿ ಅಂತ ಹೇಳಕತ್ತೀನಿ ಸರ್. ಈಗ ಏನು ಡಿಸೈಡ್ ಮಾಡಿದ್ದೀವಿ? ಈಗ ಏನು ಡಿಸೈಡ್ ಮಾಡಿದ್ವಿ ಅಂದರೆ ಇದನ್ನ ಒಮ್ಮೆ ಕಂಪ್ಲೀಟ್ ಮಾಡಿಬಿಡ್ಬೇಕು. ಕಾರ್ಪೊರೇಷನ್ದವ್ರು ಇಲ್ಲೇ ಇದಾರೆ. ನೀನು ಮೆಂಬರ್ ಇರಿ, ಇವರು ಮೆಂಬರ್ ಇದಾರೆ. BDAದವ್ರು ಇಲ್ಲೇ ಇದಾರೆ. 4 ವರ್ಕ್ ಚೇಂಜ್ ಆಫ್ ವರ್ಕ್ ಮಾಡ್ಕೊರಿ. ಗಾರ್ಡನ ಪೀಡ ನಡೀತದ. ಒಂದು ಸುರೋಜಿ ತುಂಬ ಅಭಿಯಾಯ ಬದುಕರೆ ಮುದ್ರತ ಸರ್. ಒಂದು 4 ವರ್ಕ್ ಚೇಂಜ್ ಮಾಡ್ಕೊಂಡು ಒಂದು 2 ರೋಡ್ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ರೆ ಕಂಪ್ಲೀಟ್ ಆಗಬೇಕು. ಒಂದು JR ಕರ್ತ ಬಂದ್ರೆ ನಾನು ಕಾನ್ಸ್ಟಿಟ್ಯೂಷನ್ ಅದರ ಚೇಂಜ್ ವರ್ಕ್ ಮಾಡ್ಕೊಡ್ತೀನಿ. ನಾನು मेरा लोग खबर होने दो भाई. देखो इसके बावजूद भी कुछ कम पड़ा तो मैं कौन सा कंपनी बोलता हूँ CSR फंड देता हूँ. इस बार अभी 3 करोड़ का स्पॉट 3 करोड़ ज़्यादा होता है. स्पॉट बोला मैं कंप्लीट करो. मैं CSR से फंड देता हूँ. तुम्हें भी कोऑपरेट करना होगा. 2 महीने से ನೀನು ಕಾನ್ಸ್ಟಿಟ್ಯೂಷನ್ ಯಾವ್ದಾದ್ರು ವರ್ಕ್ ತಗೊಂಡು ಡೈವರ್ಟ್ ಮಾಡ್ಕೊಂಡ್ರೆ ಸುಮ್ ಕುಡ್ಬೇಕು ನೀ. हाँ सर. सर मैं वन मार्को बोलता हूँ सर. मैं एक बात बोल रहा हूँ सर. उनको भी बोलता हूँ सर 2 महीने से मार्शल को बुलाओ सर. ये पूरा क्लीन करते शमशान में 2 महीने से ऐसे धुक्काले में यहाँ छो. उनको सपोर्ट करो.
सर और एक चीज सर मैं टेक्निकल बात कर रहा हूँ, ये जो कलवट ब्रिज बना है, आगे जो ब्रिज है 18 इंच का वाटर सप्लाई लाइन कनेक्ट कराना से हकीम चौक को है, उसके बाद केबल है, पुराना पानी का लाइन है, वो ब्रिज ही चेंज नहीं हुआ, पानी नहीं जाता सर आगे, वो कैसा वो बोलो सर मेन पानी जाने का अब ಹೇಳ ಸರ್ ಅವ್ರಿಗೆ नहीं मेन ಹೇಳಾಕತ್ತೀನಿ ನಿಮಗೆ ಸರ್ ಸರ್ ಏನಾದ್ರೆ ಸರ್ ಅದು ಕಸ್ತೂರಿ ಕಲ್ಲಿದು ಬ್ರಿಡ್ಜ್ ಸರ್ ಇದು ಗ್ರಾವಿಟಿ 30 ಫುಟ್ ನೀವು ತೆಳಗ್ ಹಾಕ್ತೀರಿ ಬ್ರಿಡ್ಜ್ ಪೂರ ಮ್ಯಾಲ ಆಗ್ತದೆ ನೀರ್ ಹೆಂಗ್ ಹೋಗ್ತದ ಅದು ಹೇಳಿ ಸಾಹೇಬ್ರ ಕ್ಲಿಯರ್ ಮಾಡ್ರಿ ನಾ ಹೇಳುದಿಲ್ಲ ಸಾಹೇಬ್ರ ತೋರಿಸ್ಲಿ ಹೋಗ್ತೀವಿ ಅದು ಕೊಡಿ ಸರ್ ಇದೇ ತಮ್ಮ ತೋರಿಸೋದು ಸರ್ ಆ ಬ್ರಿಡ್ಜ್ ತನಕ ಪೈಪ್ ರೀಚ್ ಮಾಡಿಬಿಡ್ತೀವಿ ಸರ್ ಆ ಬ್ರಿಡ್ಜ್ ಹತ್ರ ಸರ್ ಬ್ರಿಡ್ಜ್ ಒಳಗಡೆ ಪೈಪ್ ಪಾಸ್ ಮಾಡ್ಬಿಡ್ತೀವಿ ನೀವು ಆಟೋಮೆಟಿಕ್ ಪಾಸ್ ಮಾಡ್ತೀವಿ ನೈ ಹೋಗ್ತದೆ ಸರ್ ನೀವು ಗ್ರಾವಿಟಿ ನೀವೇ ಹೇಳಿರಿ 30 ಫುಟ್ ತೆಳಗ್ ಬರ್ತದ ಬ್ರಿಡ್ಜ್ ಮ್ಯಾಲ ಅದ ಈಗ ಪರ್ಸೆಂಟ್ ನೀರ್ ಎಲ್ಲಿ ಹೋಗ್ತದ ಅದು ಹೇಳ್ರಿ ಸರ್ ಅದಕ್ಕೆ 3 ಕೋಟಿ ರೂಪಾಯಿ ಇದು ಮಾಡಿ ಸರ್ ಎಸ್ಟಿಮೇಟ್ ತಯಾರೈತಿ ಈಗ नहीं बंदियला ये है ना ये ऊपर है हाल्ट स्ट्राटा है राइट सर यहाँ पे अभी हॉरिजॉन्टल हॉरिजॉन्टल ड्रिलिंग करके अभी क्या 4 फुट का 6 फुट बोला ना मैं 4 फुट फिर मैं बोलते छोटा होता है बाद में तुम्हें कंप्लीट करता है 6 फुट का इसको क्या अभी फंड्स अभी नहीं है मैं बोला कैसा भी लेके ये कंप्लीट कर दिया तो ये होता है ये 6 फुट का ये बोले तो ठीक है सर हमारा नसीब है कि बारिश लेट है अभी फिलहाल पानी भरने के बाद बच्चे गिर गए तो कौन रिस्पॉन्सिबिलिटी सर अभी तक नहीं, 100 साल क्या कर रहे थे अभी मैं परसों आके मैं ये करके अब ये कर रहा हूं तुम्हारा शुक्रिया सर मैं क्या बोल रहा हूँ हमें तुम्हारा पीठ लगे बाद कर रहे सर हमें तुम्हें 10 बार बोले सर फ्लड में तुम्हारा पीठ लगे बाद कर रहे लेकिन प्रॉब्लम ये 4 ಕ್ರೋಸ್ 3-4 ಕ್ರೋಸ್ ಇದಕ್ಕೆ ಬೇಕಾಗ್ತದೆ ಹಾರಿಜಾಂಟಲ್ ಇದಕ್ಕೆ ಮತ್ತೆ 3 ಕಿಲೋಮೀಟರ್ ಟ್ಯಾಕಲ್ ಮಾಡೋದಿದೆ ಏನ್ರಿ ಇದೆಲ್ಲ ಕೂಡ ಇದೆ ಪಿಚಿಂಗ್ ಇದೆ ಅದೆಲ್ಲ ಕೂಡ ಇನ್ನೊಂದು 10 ಕ್ರೋಸ್ ಬೇಕಾಗಬಹುದು ಅಪ್ರಾಕ್ಸಿಮೇಟ್ಲಿ ಐ ಡೋಂಟ್ ನೋ ಎಸ್ಟಿಮೇಟ್ ಮಾಡ್ಸೋಣ ಆಗ್ತದೆ ಮಿನಿಮಮ್ ಅಷ್ಟು ಆಗುತ್ತೆ 10 ಕೋಟಿ ಮೊದಲಿದ್ದು ಈಗ 10 ಕೋಟಿ ಇನ್ನೊಂದು ಟೋಟಲ್ ಸರ್ ಫಾರ್ ಪರ್ಮನೆಂಟ್ ಅಲ್ರಿ ಫಿರೋಜ್ ಏನ್ರಿ ಕೇಳ್ತಾನೆ ಮರೆ ಸರ್ ನೀವು ಸರ್ ಅದು ಜುಮಾ ಮಸೀದ್ ಮೂರು ಕಾರ್ಪೊರೇಟರ್ ಜುಮಾ ಮಸೀದ್ ರೋಡ್ ಸ್ಟಾರ್ಟ್ ಯಾವ ಸ್ಟಾರ್ಟ್ ಮಾಡಿ ನಾಳೆ ಸ್ಟಾರ್ಟ್ ಮಾಡೋದು ಸರ್ ಮೊನ್ನೆ ಸರ್ ಮೊಹರಂ ನಾನು ಬರ್ತೀನಿ ಸರ್ ಮೊಹರಂ ನಾ ಬಂದಾಗ ಸ್ಟಾರ್ಟ್ ಮಾಡ್ಬೇಕು ನೆಕ್ಸ್ಟ್ ವೀಕ್ ನ ಸ್ಟಾರ್ಟ್ ಮಾಡ್ತೇನೆ ಕಸರು ಕಲ್ಯಾಣದ ಎಲ್ಲ ವಾರ್ಡ್ ಮೆಂಬರ್ಸ್ ಎಲ್ಲ ವೇಟ್ ಮಾಡ್ತಾರೆ ಎಲ್ಲಿದ್ದಲ್ಲಪ್ಪ ಗೊತ್ತದಲ್ಲ ಸರ್ ಮೀಟಿಂಗ್ ಹೋಗ್ಬಿಡಿ फिशिंग नहीं है ये कर रहा हूँ अभी क्या बोल रहा हूँ फेंसिंग नहीं होता ಆಮೇಲೆ ನಿಮ್ ಫಂಡ ಮಾಡ್ಕೋ ಈಗ ಸರ್ ನಮ್ ಸಂಬಂಧ ಇಲ್ಲ ಸರ್ ನಮ್ಮ ಮನೆ ಇಲ್ಲೇ ಇಲ್ಲ ನಾ ಇಲ್ಲಿ ಮುಂಜಾನೆ ನೋಡ್ಕೋತ ಆಗುದಿಲ್ಲ ಸಮಸ್ಯೆ ಅದ ಪ್ಲೀಸ್ ಇದು ಒಂದು ಕಡೆ ಒಂದು ಫೆನ್ಸಿಂಗ್ ಒಂದ್ ಕಡೆ ಇಷ್ಟೇ ಇದು ಮಕ್ಕಳು ಗುಡ್ ಎಲ್ಲಾ ಕಡೆ ಕೇಳ್ತಾರಮ್ಮ ನಾಳೆ ಓ ಪ್ರಯಾರಿಟಿ ಒಂದೊಂದು ಮಾಡೋಣ ಬ್ಯಾಡ ಅಂತ ಹೇಳಿದಿಲ್ಲ ಈ ಸಮಸ್ಯೆ सब जगह पूछता है नहीं मैं कहा पूछ रहा हूँ सर यहाँ बच्चे बहुत ಮಾಡ್ರಿ ಅಂತ ಸರ್ ದುಡ್ಡು ಎಲ್ಲದು ಈಗೆಲ್ಲ ಮಿಕ್ಸಿ ಮಾಡತ್ತೀವಿ ಅಂತ ಹೇಳ್ತೀರಲ್ಲ ನೀವು पानी एक बार गया तो रेट पर रोड बनाओ गाड़ी बनाओ ये होता है एक बच्चे भी मरे बोल के तुम्हें बॉक्स करा बी फॉल्स करा उसके बाद में रास्ता फिर रहे ये रास्ता अनुकूल कितना है सर डीसी ऑफिस बन रही तुम्हारा बीडे ऑफिस कोर्ट को पूरे लोग इधर से क्राइम कोर्ट पूरा लिंक होगा सर बहुत कम होता है आपको गए सर क्या तकलीफ हो रही है बोलना पड़ता है
6 members का बोलता हूँ, छोड़ो जी, टोटल कैसा ಮೇಡಮ್ ಅವ್ರು ಇರ್ತಾರಲ್ಲಿ ವಿಸಿಟ್ ಮಾಡೋ ನೋಡಿ, ಹೋದ ಸಲ ನಾನು ಫ್ಲಡ್ ಆದಾಗ ಖುದ್ದಾಗಿ ಬಂದು ವೀಕ್ಷಣೆ ಮಾಡಿ ಎಲ್ಲೆಲ್ಲಿ ಬಾಟಲ್ ನೆಕ್ಸ್ ಇದಾವು, ಯಾವ ರೀತಿ ಇದನ್ನ ಮಾಡಬೇಕು ಅಂತ ಹೇಳಿ ಈಗ ನಾವು ಈ ಕೆಲಸವನ್ನ ಪ್ರಾರಂಭ ಮಾಡಿದ್ವಿ. ಒಂದು ಪ್ರಥಮವಾಗಿ ನಾವು ಅಲ್ಲಿ ನಮ್ಮ ಶಿವಾಜಿ ಚೌಕ್ನಲ್ಲಿ ಅದು ಬ್ರಿಡ್ಜ್ನ ಒಂದು ಮೇಲಾಗಿತ್ತು, ಅದನ್ನು ಕೂಡ ಇದು ಆಗ್ತಾ ಇತ್ತು. ಅಲ್ಲಿ ಇದು ಮಾಡಿದಾಗ ಒಂದು ಪುರಾತನ ಇದನ್ನು ಕೂಡ ಸಿಕ್ಕಿದೆ, ಸುರಂಗ ಮಾರ್ಗನೂ ಕೂಡ ಸಿಕ್ಕಿದೆ. ಸೊ ಅದನ್ನ ನಾವು ಈಗ ಟ್ಯಾಕಲ್ ಮಾಡಿದ್ದೀವಿ. ತದನಂತರ ಇವತ್ತು ಇಲ್ಲಿ ಪ್ರೈವೇಟ್ ಲ್ಯಾಂಡ್ ಪಾಪ 2-3 ಕಿಲೋಮೀಟರ್ ಅವರೆಲ್ಲನೂ ಕೂಡ ಯಾವ್ದಂತಾರ ಅದು ಅಲ್ಲಿ ಎಲ್ಲರೂ ಕೂಡ ಪ್ರೈವೇಟ್ ಲ್ಯಾಂಡ್ ಖಾಸಗಿ ಪಾಪ ಅವರೆಲ್ಲರೂ ಕೋಆಪರೇಟ್ ಮಾಡಿದ್ದಾರೆ. ಕೋಆಪರೇಟ್ ಮಾಡಿ ಆ ವರ್ಕ್ ಇವತ್ತು ಲೂಸ್ ಆಗಿದೆ. ಇಲ್ಲಿ ಬಂದ್ಮೇಲೆ ಇವತ್ತು ಲೂಸ್ ಇದ್ರು ಪಕ್ಷಿ ಇರಲಿ ಲೂಸ್ ಎಲ್ಲಾನು ಕೂಡ ಇಲ್ಲಿ ಕೆಲಸ ಇವತ್ತು ಲೂಸ್ ಆಗಿದೆ. ಒಂದೇನೋ ಅಲ್ಲಿ ಒಂದು ದರ್ಬಾರ್ ತೋಟದಲ್ಲಿ ಒಂದು ಸ್ವಲ್ಪ ಲೆಂತ್ ಜಾಸ್ತಿ ಟೆಕ್ನಿಕಲ್ ಸಮಸ್ಯೆ ಲ್ಯಾಂಡ್ ಜಾಸ್ತಿ ಆಗ್ಬೇಕು ಅಂತ ಹೇಳಿ ನಾವು ಜೊತೆ ಮಾತನಾಡ್ತೀನಿ. ಅದು ಒಂದು ಬಗೆಹರಿಸಿದ್ರೆ ಮುಂದೆ ಇಲ್ಲಿ ಫರ್ದರ್ 300 ಮೀಟರ್ಸ್ ಏನಾಗಿದೆ ಅಂದ್ರೆ ಹೈಟ್ ಭಾಳ ಇದೆ, ಅದು ಹಾರ್ಡ್ ರಾಕ್ ಇದೆ. ಹಾರ್ಡ್ ರಾಕ್ ಅದನ್ನ ಈ ರೀತಿ ಎಕ್ಸ್ಕವೇಷನ್ ಮಾಡೋಕ್ಕಾಗಲ್ಲ, ಅದು ಹಾರ್ಜೆಂಟಲ್ ಡ್ರಿಲ್ಲಿಂಗ್ ಬರ್ತದೆ. ಆ ಡ್ರಿಲ್ಲಿಂಗ್ಗೆ ಇವರು 4 ಫೂಟಿಗೆ ಸುಮಾರು 3 ಕೋಟಿ ರೂಪಾಯಿ ಅದು ಪುಣೆದವ್ರು ಯಾರೋ ಎಸ್ಟಿಮೇಷನ್ ಕೊಟ್ಟಿದ್ದಾರೆ. ನಾನು ಹೇಳಿದ್ದೀನಿ 4 ಫೂಟ್ ಬೇಡ, ಮರು ಕೈಲೇ ಒನ್ಸ್ ಫಾರ್ ಆಲ್ ಶಾಶ್ವತ ಆಗಲಿ 6 ಫೀಟ್ ಅಟ್ಲೀಸ್ಟ್ ಒಬ್ಬ ಮನುಷ್ಯನ ಹೈಟ್ ಇರ್ತದೆ, ಒಂದು 6 ಫೀಟ್ ಮಾಡಿ ಅದೊಂದು ಇನ್ನೊಂದು 50 ಲಕ್ಷ 1 ಕೋಟಿ ಜಾಸ್ತಿ ಖರ್ಚಾದ್ರೂ ಇರಲಿಲ್ಲ. ಒಂದು 4 ಜನ ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಇದರಲ್ಲಿ ಹಾರ್ಜೆಂಟಲ್ ಡ್ರಿಲ್ಲಿಂಗ್ ಒಂದು 5-6 ಜನ ಕಡೆ ಒಂದು ಪ್ರಸ್ತಾವನೆ ತಗೊಳ್ಳಿ ಇದನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಒಟ್ಟಾರೆ ಇಲ್ಲಿವರೆಗೆ ನಾವು ಸುಮಾರು ಎಷ್ಟು ಖರ್ಚು ಮಾಡಿದ್ದೀವಿ? 6 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ. ಮತ್ತು ಇನ್ನೊಂದು ಏನು ಡಿಮ್ಯಾಂಡ್ ಇತ್ತು, ಬರೀ ನಾವು ಹಿಂಗೆ ಮಾಡಿಕೊಟ್ಬಿಟ್ರೆ ಅದು ಮತ್ತೆ ಕುಸಿದು ಬೀಳ್ತದೆ, ಆ ಮಣ್ಣು ಕುಸಿದು ಬೀಳ್ತದೆ, ಪಿಚಿಂಗ್ ಮಾಡಬೇಕು ಅಂತ ಹೇಳಿ. ಸೊ ಎಲ್ಲ ಕಡೆಯಲ್ಲಿ ಇನ್ ಪ್ರಿನ್ಸಿಪಲ್ ಹಣದ ನಮ್ಮ ಕೊರತೆ ಇದ್ರೂ ಕೂಡ ನಾವೇನು ಡಿಸೈಡ್ ಮಾಡಿದ್ವಿ, ಕೆಲವೊಂದು ಚೇಂಜ್ ಆಫ್ ವರ್ಕು ವಿಜಯಪುರ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಕೂಡ ಸ್ವಲ್ಪ ಫಂಡ್ಸ್ ಕೊಡಿ ಅಂತ ಹೇಳಿದ್ವಿ. ಕಾರ್ಪೊರೇಷನ್ದಾಗೂ ಕಮಿಷನರ್ ಮೇಯರ್ ಹೋದಾರೆ, ಇಲ್ಲೇ ಎಲ್ಲ ಮುಂದಸ್ಸು ಹೋದಾರೆ, ಕಾರ್ಪೊರೇಷನ್ದಾಗೂ ಕೆಲವೊಂದು ವರ್ಕ್ಸ್ ಚೇಂಜ್ ಆಫ್ ವರ್ಕ್. ಯಾಕಂದ್ರೆ ಗಾರ್ಡನ್ ಕ್ಯಾನ್ ವೇಟ್, ಗಾರ್ಡನ್ ಸ್ವಲ್ಪ 4 ದಿವಸ ತಡ ಆದ್ರೂ ಏನು ಪ್ರಾಬ್ಲಮ್ ಆಗಲ್ಲ, ರೋಡ್ ಒಂದು 4 ದಿವಸ ತಡ ಆದ್ರೂ ಪ್ರಾಬ್ಲಮ್ ಆಗಲ್ಲ. ಇದು ಈ ಮಳೆಗಾಲದ ಸೀಸನ್ನಲ್ಲಿ ಕಂಪ್ಲೀಟ್ ಇದು ಮುಗಿಬೇಕಿದು ಶಾಶ್ವತವಾಗಿ 100 ವರ್ಷ ಇದು ಸಮಸ್ಯೆ ಬಗ್ಗೆ ಇರುವಂಥದ್ದು. ಫ್ಲಡ್ಡಿಂಗ್ ಅವಾಯ್ಡ್ ಆಗ್ತದೆ, ಜನರಿಗೆ ಪಾಪ ಬಡವ್ರಿಗೆ ಭಾಳಷ್ಟು ತೊಂದರೆ ಆಗ್ತದೆ, ಶ್ರೀಮಂತರಿಗೆ ಏನಾಗಲ್ಲ. ಪಾಪ ಲೋ ಲೈಂಗ್ ಏರಿಯಾದಾಗಿದ್ದಾಗಂತ ಬಡವ್ರು ನೋಡಿದ್ರಿ ನೀವು ಲಾಸ್ಟ್ ಟೈಮ್ ಎಲ್ಲರೂ ಕೂಡ, ಒಂದು ಮಗುನೂ ಕೂಡ ಸತ್ತು ಪಾಪ ಅವಾಗ. ಇದೆಲ್ಲನೂ ಕೂಡ ಇದ್ದಾಗ ಇದನ್ನು ಕಂಪ್ಲೀಟ್ ಮಾಡೋಣ, ಚೇಂಜ್ ಆಫ್ ವರ್ಕ್ಸ್ ಮಾಡ್ಕೊಂಡು ಅಂತ ಹೇಳಿದ್ದೀವಿ. ಆಮೇಲೆ ಪಿಚಿಂಗ್ನು ಟೋಟಲ್ ಲೆಂಗ್ತಿಗೆ ಮಾಡ್ತೀವಿ, ಇಲ್ಲಿ ಹಾರಿಜೆಂಟಲ್ ಡ್ರಿಲ್ಲಿಂಗ್ ಮಾಡ್ತೀವಿ. ಮತ್ತು ಅಲ್ಲಿ ಎಲ್ಲಿ ನಿಮ್ಮ ಶಿವಾಜಿ ಚೌಕ್ನಿಂದ ಫರ್ದರ್ 3 ಕಿಲೋಮೀಟರ್ ಇದೆ, 3 ಕಿಲೋಮೀಟರ್ಸ್ ಅಲ್ಲ, 3 ಕಿಲೋಮೀಟರ್ಸ್ ಅಪ್ ಟು ನಾಗೂರ್. ನಿಮ್ಮ ಬಿದ್ರಿ ಹಾಸ್ಪಿಟಲ್ ಏನಿದೆಲ್ಲ ಅದು ಒಂದು 3 ಕಿಲೋಮೀಟರ್ಸ್ ಕೂಡ ತಗೊಳ್ಳಿ ಅಂತ ಇದ್ದೀನಿ ವರ್ಕ್. ಅದೊಂದು 3 ಕಿಲೋಮೀಟರ್ಸ್ ತಗೊಂಡು ಇದನ್ನು ಹಾರಿಜಾಂಟಲ್ ಡ್ರಿಲ್ಲಿಂಗ್ ಆದರೆ ನಮ್ದೆಲ್ಲಾನು ಕಂಪ್ಲೀಟ್ ಆಗುತ್ತೆ. ಔಟ್ಸೈಡ್ ಫೋರ್ಟ್ ವಾಲ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಇನ್ನು ಇನ್ಸೈಡ್ ನಾವು ಕೂಡ ಒಂದು ಡೈರೆಕ್ಟ್ ಅಂದ್ರೆ ಹೊರಗಡೆ ನೀರು ಬರೋದು ಒಳಗಡೆ ಸಿಟಿಯಾಗಿ ಬರೋದು ಸ್ಟಾಪ್ ಆಗುತ್ತೆ. ದಟ್ ಇಸ್ ದ ಮೇಜರ್ ಫ್ಲಡ್ ಅದು. ಸೊ ಇದನ್ನ ಮಾಡಿ ಎಲ್ಲಾನು ಪಿಚಿಂಗ್ ಮಾಡಿ ಹಾರಿಜಾಂಟಲ್ ಡ್ರಿಲ್ಲಿಂಗ್ ಮಾಡಿ ಅದೊಂದು 3 ಕಿಲೋಮೀಟರ್ ತಗೊಂಡು ಇದನ್ನ ಕಂಪ್ಲೀಟ್ ಮಾಡಿ ಒಟ್ಟು ಏನಾರ ಮಾಡೋಣ ಅಂತ ಹೇಳಿ ಮಾಡಿದ್ದೀವಿ. ಅದಕ್ಕೆ ಹಣದ ಏನು ಅದು ಸಮಸ್ಯೆ ಅವ್ರಿಗೆ ಇರ್ತದೆ, ಅದಕ್ಕೆ ನಾವು ಚೇಂಜ್ ಆಫ್ ವರ್ಕ್ VDA ಮತ್ತು ಕಾರ್ಪೊರೇಷನ್ದಾಗ ಒಂದು 2 ಗಾರ್ಡನ್ ಪಾರ್ಕ್ ಇರ್ಬೋದು. ನಾನು ಇಲ್ಲಿ ತನಕ ಹೇಳಿದ್ದೀನಿ, ನಾನು ಮತಕ್ಷೇತ್ರದಾಗ ಒಂದು ಯಾವುದೋ ಒಂದು ವರ್ಕ್ ಇದ್ರೆ ಬೇಕಾದ್ರೆ PWD ಇರ್ಬೋದು, ಮತ್ತೊಂದು ಇರ್ಬೋದು, ಒಂದು ಚೇಂಜ್ ಆಫ್ ವರ್ಕ್ ಮಾಡ್ಕೊಡ್ತೀನಿ. ನನ್ನ ಮತಕ್ಷೇತ್ರ ಒಂದು ವರ್ಕ್ಸ್ ಇದ್ರೆ ನಾನು ಚೇಂಜ್ ಆಫ್ ವರ್ಕ್ ಮಾಡ್ಕೊಡ್ತೀನಿ, ನನ್ನ ಮತಕ್ಷೇತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ, ಚೇಂಜ್ ಆಫ್ ವರ್ಕ್ ಮಾಡ್ತೀನಿ. ಅವಶ್ಯಕತೆ ಬೀಳ್ತದೆ, ನಾನು ಯಾರೋ ಒಂದು ಕಂಪ್ನಿಗೆ ಹೇಳಿ ಸ್ವಲ್ಪ CSRನೂ ಕೂಡ ಕೊಡಿಸ್ತೀನಿ. ಒಂದು 4-5 ಕೋಟಿ ರೂಪಾಯಿ ನಾನು CSR ಕೊಡಿಸ್ತೀನಿ. ಕೊಡಿಸಿದನ್ನ ಟೋಟಲ್ ಕಂಪ್ಲೀಟ್ ಮಾಡಿ ಒನ್ಸ್ ಫಾರ್ ಆಲ್ ಶಾಶ್ವತವಾಗಿ ಇದನ್ನ ಪರಿಹಾರ ಕಂಡುಕೊಳ್ಳೋದು ಮಾಡ್ತೀನಿ. ಸಿಟಿ ರೋಡ್ಸ್ ಬಗ್ಗೆ ಸ್ವಲ್ಪ ಯಾಕಂದ್ರೆ ಈ ಜಾಮಾ ಮಸೀದ್ ಮೇನ್ ರೋಡ್ ಕೆಟ್ಟ ಹೋಗ್ಬಿಟ್ಟು ಇಸ್ ವೆರಿ ಇನ್ ಬೇರೆ Mr. Firoz, I was talking about first to complete this. Correct. Road can wait, garden can wait.
ನಾನು ಹೇಳ್ತಾ ಇದ್ದೀನಿ, ನೀವು ಇಲ್ಲಿ ತನ ಫ್ಲಡ್ ದಿಸ್ ಲೆಟೆಸ್ಟ್ ಟ್ಯಾಕಲ್ ಬೆಳ್ತನ ರಾಮಾಯಣ ಹೇಳಿದ್ಮೇಲೆ ನೀವು ಎಷ್ಟೇ ಮಳೆ ಆದ್ರೂ ನಗರ ಜನರಿಗೆ ಸಮಸ್ಯೆ ಆಗಲ್ಲ ಕ್ರಮ ಕೈಗೊಳ್ಳಿ. ಎಷ್ಟೇ ಮಳೆ ಫಸ್ಟ್ ಪ್ರಯಾರಿಟಿ ರೋಡ್ ಇಸ್ ನೆಕ್ಸ್ಟ್. ಇದು ಸಿಟಿ ಸುತ್ತಮುತ್ತ ಕೋಟೆಗೂಡೆ ಪೂರ್ತಿ ಒಂದು ತಿಂಗಳಲ್ಲಿ ಇವತ್ತು ದಿವಸ ನಾವು ಇದು ಮಾಡ್ತೀವಿ. ಆಮೇಲೆ ನೀವು ಕೇಳಿದ್ರ ರೋಡ್ ಗೀಡು 150 ಕೋಟಿ ರೂಪಾಯಿ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ, ವರ್ಕ್ ಆರ್ಡರ್ ಇದೆ, ಎಲ್ಲರೂ ಅವರು ಮೊಬಿಲೈಸ್ ಮಾಡ್ತಾ ಇದ್ದಾರೆ. ಆ 150 ಕೋಟಿ ರೂಪಾಯಿ ಕೆಲಸ ಆಗ್ತದೆ. ಮೈನಾರಿಟಿ ವಾರ್ಡ್ಸ್ ಕೂಡ ನಾನು ಸುಮಾರು 80 ಕೋಟಿ ಅಷ್ಟು ಇದನ್ನ ಕೊಟ್ಟಿದ್ದೀನಿ ಮೈನಾರಿಟಿ ವಾರ್ಡ್ಸ್ಗೆ. ಏನ್ ತಾರತಮ್ಯ ಯಾವತ್ತೂ ಆಗಿರ್ತಿತ್ತು, ಉಳಿದಿತ್ತು ಆ ಭಾಗದಲ್ಲಿ ಅವ್ರಿಗೂ ಕೂಡ ಕೊಟ್ಟಿದ್ದೀನಿ. ಮೊನ್ನೆ ಮೈನಾರಿಟಿ ಫಂಡ್ ಇಂದ ಒಂದು 9 ಕೋಟಿ 20 ಕೋಟಿ ಕೇಳಿದೆ, 9.5 ಕೋಟಿ ಬಂದಿದ್ದಾರೆ. 20 ಕ್ರೋರ್ಸ್ ಕೇಳಿದೆ, ನಾವು 9.5 ಕೋಟಿ ಬರೀ ಇನ್ನೂ ಒಂದು 10 ಕೋಟಿ ಬರಬೇಕಾಗಿದೆ, 10 ಕೋಟಿ. ಅದನ್ನು ಕೂಡ ರಸ್ತೆಗೆ ದುಡ್ಡು ಬರ್ತಾ ಇದೆ ಸರ್. ಆರ್ ಸಿಟಿಲಿ ಕ್ವಾಲಿಟಿ ವರ್ಕ್ ಆಗ್ತಾ ಇಲ್ಲ, ಗೊತ್ತಿದ್ದಾರೆ ಕ್ವಾಲಿಟಿ. ದಿಸ್ ಇಸ್ ದ ಕ್ವಾಲಿಟಿ ವರ್ಕ್. ಇದನ್ನ ಈ ಒಂದ್ ನಿಮಿಷ ಕೇಳಿಪ್ಪ, ರಸ್ತೆ ಗಿಸ್ತೆ ನಂತರ ಮಾತಾಡೋಣ ಅಂತ. ನಾನು ಕಮ್ ಹಿಯರ್ ಫಾರ್ ಫ್ಲಡ್, ದಿಸ್ ವಾಸ್ ವೆರಿ ಇಂಪಾರ್ಟೆಂಟ್. ಸ್ವತಃ DC ಅವರು ಇವತ್ತು ಪಿಚಿಂಗ್ ದುಡ್ಡು ಇರಲಿಲ್ಲ, ಅವರು ಬೇರೆ ಒಂದು ಡೈವರ್ಟ್ ಚೇಂಜ್ ಆಫ್ ವರ್ಕ್ ಮಾಡಿ ಪಿಚಿಂಗ್ ಕೊಟ್ಟಾರ. ಈ ಪಿಚಿಂಗ್ ಇರಲಿಲ್ಲ ಏನ್ರಿ ಮಾಡಿಕೊಡ. DC ಹ್ಯಾಸ್ ಟೇಕನ್ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ. ಹೀಗಾಗಿ ನಾನು ಇಷ್ಟೇ ಹೇಳೋದು, ಇವತ್ತು ಜಿಲ್ಲಾಧಿಕಾರಿಗಳು ಮತ್ತೆ ನಾನು ಕೊಟ್ಟಿದ್ದೀನಿ, BD ಅಧ್ಯಕ್ಷರು, ಕಾರ್ಪೊರೇಷನ್ ಅಧ್ಯಕ್ಷರು, ಅಧಿಕಾರಿಗಳು ಎಲ್ಲನೂ ಕೂಡ ನಾನು ಇದರ ಜವಾಬ್ದಾರಿ ಬರ್ತೀನಿ. ಒಂದ್ಸಲ ಶಾಶ್ವತವಾಗಿ ಈ ಫ್ಲಡ್ ನಿರ್ಮಕ್ಸು ಇನ್ನು ರೋಡ್ ಆಗಿಡ ಏನದವಲ್ಲ 150 ಕೋಟಿ ರೂಪಾಯಿ ಇವತ್ತು ದಿವಸ ನಮ್ಗೆ ಈಗ ಬಂದಿದೆ. ಅದರಲ್ಲಿ ಈಗ ಟೆಂಡರ್ಸು ಆಗಿದಾವು, ವರ್ಕ್ ಆರ್ಡರ್ಸು ಕೊಟ್ಟಿದ್ದೀವಿ, ಮೊಬಿಲೈಸ್ ಮಾಡ್ತಾ ಇದ್ದಾರೆ. ಇನ್ನೊಂದು 15 ದಿವಸನಾಗ 8 ದಿವಸನಾಗ ಅದನ್ನ ಕೆಲಸ ಕೂಡ ಸ್ಟಾರ್ಟ್ ಮಾಡ್ತೇವೆ. ಒಂದು ಇಂಪಾರ್ಟೆನ್ಸ್ ಹಿಸ್ಟಾರಿಕ್ ಡಿಸಿಷನ್ ವಾಸ್ ಟೇಕನ್ ಡ್ಯೂರಿಂಗ್ ಯುವರ್ ಟೈಮ್. ಹಿಂದ್ ಮಿನಿಸ್ಟರ್ ಇದ್ದಾಗ ಕರೇಜ್ ಅನ್ನ ರಿವೈವ್ ಮಾಡ್ಬೇಕಂತ ಹೇಳಿ ಆಲ್ರೆಡಿ ಎಕ್ಸ್ಪರ್ಟ್ಸ್ ಎಲ್ಲ ಬಂದು ಇದು ಮಾಡಾಕ್ತಾರೆ ಸರ್. ಮಾಡಿದ್ರೆ ಅದನ್ನು ಕರೇಜ್ ಕೂಡ ಮಾಡೋಣ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಫ್ಲಡ್ ವಾಟರ್ ಒಳಗಡೆ ಬರಬಾರ್ದು, ಇದು ಬಹಳ ಪ್ರಯಾರಿಟಿ. 150 ಕೋಟಿ ರೂಪಾಯಿ ರೋಡ್ ಗಿಡು ಎಲ್ಲನೂ ಆಗ್ತವೆ. नेक्स्ट इधर अंतर करेंगे ना ಹೆಚ್ಚಿನ ಒತ್ತನ್ನು ಕೊಡೋಣ. जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए. हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे. हमारे कदम सच के साथ.